ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೇನೆ ನನ್ನ ಅಮ್ಮನ ಮನೆಯಿಂದ. ನನ್ನ ಅಮ್ಮನ ಮನೆ ಇರೋದು ಮಂಗಳೂರಿನ ಮೂಡುಬಿದ್ರೆ ಪಟ್ಟಣದ ಒಂದು ಸಣ್ಣ ಹಳ್ಳಿ, ತಾಕೋಡೆ ಎಂಬ ಹಳ್ಳಿಯಲ್ಲಿ. ತುಂಬ ಸ್ವಚ್ಛಂದವಾದ ಪರಿಸರ, ತುಂಬಾ ಖುಷಿಯಾಗುತ್ತೆ. ಇಲ್ಲಿ ಒಂದು ತೋಟದಲ್ಲಿ ಒಂದು ರೌಂಡ್ ಸುತ್ತಾಡಿ ಬಂದ್ವಿ. ಹಾಗೆ ಮನೆಯಲ್ಲಿ ಗೆಸ್ಟ್ ಇದ್ದರು, ಏನಾದರೂ ಒಂದು ಸ್ಪೆಷಲಾಗಿ ಅಡುಗೆ ಮಾಡುವ ಅಂತ ಅಂದ್ಕೊಂಡೆ. ಹಾಗಾಗಿ ಮಟನ್ ಬಿರಿಯಾನಿ ಮಾಡುವಂತ ಅನಿಸ್ತು. ಮಟನ್ ಬಿರಿಯಾನಿಗೆ ನಾನು ಬಿರಿಯಾನಿ ರೈಸ್ ಬಳಸ್ತಾ ಇಲ್ಲ, ಅದರ ಬದಲಿಗೆ ಪಲಾವ್ ರೈಸಲ್ಲಿ ಮಾಡ್ತಾ ಇದ್ದೇನೆ. 1.5 kg ಮಟನನ್ನು ತೊಗೊಂಡಿದ್ದೇನೆ. ಇದಕ್ಕೆ ಇವಾಗ 2 ಸಣ್ಣ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೇನೆ. ಹಾಗೆ 6-7 ಹಸಿಮೆಣಸು, ಖಾರ ನೋಡಿಕೊಂಡು ಹೆಚ್ಚಿಗೆ ಬೇಕಾದರೆ ಹೆಚ್ಚಿಗೆ ಹಾಕಿ, ಕಡಿಮೆ ಬೇಕಾದರೆ ಕಡಿಮೆ ಬಳಸಬಹುದು. ಹಾಗೆ 1 ಸಣ್ಣ ಕಟ್ಟಿನಷ್ಟು ಪುದೀನ ಸೊಪ್ಪು, 2 ಇಂಚು ಶುಂಠಿ, ಹಾಗೆ 10-12 ಬೆಳ್ಳುಳ್ಳಿ ಎಸಳುಗಳನ್ನು ತೊಗೊಂಡಿದ್ದೇನೆ. ಸ್ವಲ್ಪ ನೀರು ಹಾಕಿ ಇದನ್ನು ಚಟ್ನಿಯ ಹದಕ್ಕೆ ರುಬ್ಕೊಳ್ಬೇಕು. ಹಾಗೆ ಈ ಮಟನ್ ಏನಿದೆ ತೊಳೆದಿಟ್ಕೊಂಡಿದ್ದೇವೆ, ಇದಕ್ಕೆ ಈ ಮಿಶ್ರಣವನ್ನು ಸೇರಿಸಿ 1 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ, ಹಾಗೆ ಅರ್ಧ ಲಿಂಬೆ ರಸ, ಜಜ್ಜಿದ ಶುಂಠಿ ಬೆಳ್ಳುಳ್ಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಲೋಟದಷ್ಟು ನಾನು ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಟೀ ಸ್ಪೂನ್ನಷ್ಟು ಬಾಫತ್ ಮಸಾಲ ಇಲ್ಲದಿದ್ದರೆ ನಿಮಗೆ ಕೊತ್ತಂಬರಿ, ಜೀರಿಗೆ, ಹಾಗೆ ಗರಂ ಮಸಾಲ ಹುಡಿ ಹಾಕ್ಕೊಳ್ಬಹುದು. ಹಾಗೆ 3-4 ಲವಂಗ, 1 ಇಂಚು ಚಕ್ಕೆ ಹಾಕಿಬಿಟ್ಟು ಇದನ್ನು ನೀರು ಹಾಕದೆ 4-5 ವಿಸಿಲ್ ತೆಗೀರಿ. ಬೇಯದಿದ್ದರೆ ಮತ್ತೆ ನೋಡಿಕೊಂಡು ಹೆಚ್ಚಿಗೆ ವಿಸಿಲ್ ತೆಕ್ಕೊಳ್ಬಹುದು. ಇಲ್ಲಿ ನಾನು ಬಿಸಿಯಾದ ನೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 4 ಲವಂಗ, 1 ಇಂಚು ಚಕ್ಕೆ, ಹಾಗೆ 2 ಏಲಕ್ಕಿ, 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ, ಹಾಗೆ ಸ್ವಲ್ಪ ತೆಂಗಿನ ಎಣ್ಣೆ ಇಷ್ಟನ್ನು ಹಾಕಿಬಿಟ್ಟು 1.5 ಸೇರಿನಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ತೊಳೆದು ಈ ರೀತಿ ಹಾಕ್ಕೊಂಡಿದ್ದೇನೆ. ನೋಡಿಕೊಳ್ಳಿ, ಬೇಗನೆ ಅಕ್ಕಿ ಬೇಯುತ್ತೆ. 999 ಬುಲೆಟ್ ರೈಸ್ ಪಲಾವ್ ಅಕ್ಕಿ. ಇದನ್ನು ಸೋಸಲಿಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ, ಅದಕ್ಕೋಸ್ಕರ ನನ್ನ ಅಮ್ಮನ ಹತ್ರ ಸೋಸಿ ಕೊಡಲಿಕ್ಕೆ ಹೇಳಿದೆ. ಇದು ನೀರು ಸೋಸಿ ಆದ ನಂತರ ಬೇಗನೆ ಅದನ್ನು ಮುಚ್ಚಳವನ್ನು ತೆಗಿಬೇಕು, ಇಲ್ಲದ್ರೆ ಅಂಟಾದರೆ ಅಕ್ಕಿ ಬಿರಿಯಾನಿ ಚೆನ್ನಾಗಿರಲ್ಲ. ಇಲ್ಲಿ ಸ್ವಲ್ಪ ಜಾಸ್ತಿನೇ ತೆಂಗಿನ ಎಣ್ಣೆ ತೊಗೊಂಡಿದ್ದೇನೆ. 2 ದೊಡ್ಡ ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ನಮ್ಮ ಬಿರಿಯಾನಿ ಗಾರ್ನಿಷಿಂಗ್ಗೆ ಕ್ರಿಸ್ಪಿ ಆಗಿರುವಂತಹ ಈರುಳ್ಳಿ ಬೇಕಾಗುತ್ತೆ. ಹಾಗೆ 100 ಗ್ರಾಮ್ನಷ್ಟು ಗೋಡಂಬಿ ಫ್ರೈ ಮಾಡಿ ತಗೊಳ್ತಾ ಇದ್ದೇನೆ. ಹಾಗೆ 100 ಗ್ರಾಮ್ನಷ್ಟು ಒಣ ದ್ರಾಕ್ಷಿಯನ್ನು ತಗೊಂಡಿದ್ದೇನೆ. ಈ ರೀತಿ ಅದು ಅರಳುತ್ತೆ, ಸ್ವಲ್ಪ ಫ್ರೈ ಆದರೆ ಸಾಕು. ಇಷ್ಟನ್ನು ತೆಗೆದು ಸೈಡಿಗೆ ಇಟ್ಕೊಳ್ಬೇಕು, ಇದು ಗಾರ್ನಿಷಿಂಗ್ಗೋಸ್ಕರ. ಮತ್ತು ಈ ಎಣ್ಣೆ ಏನಿದೆ ಫ್ರೈ ಮಾಡಿದ್ದು, ಅದನ್ನು ಬಿಸಾಡಬೇಕಂತಿಲ್ಲ, ಅದನ್ನೇ ನಾವು ಬಿರಿಯಾನಿ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಬೋದು. 2 ಟೀ ಸ್ಪೂನ್ನಷ್ಟು ತುಪ್ಪವನ್ನು ಇದೇ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಸ್ಟಾರ್ ಹೂವು ಮತ್ತು 2 ಏಲಕ್ಕಿ, 4-5 ಲವಂಗ ಮತ್ತು 1 ಇಂಚು ಚಕ್ಕೆ, ಹಾಗೆ ದೊಡ್ಡ 3 ಈರುಳ್ಳಿಯನ್ನು ಹೆಚ್ಚಿ ಈ ರೀತಿ ಬಾಡಿಸ್ಕೊಳ್ಬೇಕು. ತುಂಬ ಫ್ರೈ ಆಗಬೇಕಂತಿಲ್ಲ, ಸ್ವಲ್ಪ ಬಾಡಿದರೆ ಸಾಕು. 2 ಟೊಮೆಟೊವನ್ನು ಸಣ್ಣಕ್ಕೆ ಹೆಚ್ಚಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಟೊಮೆಟೊ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಇದು ಫ್ರೈ ಆದ ನಂತರ ನಾವು ಬೇಯಿಸಿದ ಮಟನನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಕುಕ್ಕರಲ್ಲಿ ಬೇಯಿಸಿರೋದರಿಂದ ಹೆಚ್ಚು ನೀರು ಬರುತ್ತೆ, ಅದಕ್ಕೋಸ್ಕರ ಓಪನ್ ಇಟ್ಟು ಮುಚ್ಚಳ ಮುಚ್ಚದೆ ಇದನ್ನು ಚೆನ್ನಾಗಿ ಕುದಿಸಿ ದಪ್ಪ ಗ್ರೇವಿ ಆಗಬೇಕು. ಅದು ದಪ್ಪ ಗ್ರೇವಿಯಾಗಿ ರೆಡಿ ಆಯಿತು. ಇವಾಗ ನಾನು ಸೆಟ್ ಮಾಡ್ತಾ ಇದ್ದೇನೆ. ನೀವು ಚಿಕನ್ ಮಾಡೋದಾದರೆ ಮ್ಯಾರಿನೇಟ್ ಮಾಡಿ ಡೈರೆಕ್ಟ್ ಈ ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಮಾಡಿ ಅದಕ್ಕೇ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿದ್ದನ್ನು ಕುದಿಸ್ಬೋದು, ಬೇಯಿಸ್ಬೋದು. ಮಟನ್ ಆಗಿರೋದ್ರಿಂದ ನಾನು ಕುಕ್ಕರಲ್ಲಿ ಮಾಡಿ ಸಪ್ರೇಟಾಗಿ ಸೇರಿಸ್ಕೊಂಡೆ. ಈ ರೀತಿ ಸೆಟ್ ಮಾಡಬೇಕು. ಸ್ವಲ್ಪ ಫ್ರೈ ಮಾಡಿದ ಈರುಳ್ಳಿ, ಗೋಡಂಬಿ, ದ್ರಾಕ್ಷಿಯನ್ನು ಮಧ್ಯದಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಇನ್ನೊಮ್ಮೆ ರೈಸ್ ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಸೆಟ್ ಮಾಡಿದ ಬಿರಿಯಾನಿ ನಮ್ಮ ಮನೆಯಲ್ಲಿ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ನಾನು ಇದೇ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ಕೆಲವರಿಗೆ ದಮ್ ಬಿರಿಯಾನಿ ಅಂದರೆ ಅದರ ಜೊತೆಗೆ ಅನ್ನವನ್ನು ಸೇರಿಸಿಕೊಂಡು ಒಟ್ಟಿಗೆ ಮಿಶ್ರಣ ಮಾಡಿ ಬಿರಿಯಾನಿ ಇಷ್ಟ ಆಗುತ್ತೆ, ಅಂಥವರು ಆ ರೀತಿಯೂ ಮಾಡಬಹುದು. ಈ ರೀತಿ ಚೆನ್ನಾಗಿ 3-4 ಲೇಯರ್ ಸೆಟ್ ಮಾಡ್ಕೊಳ್ಬೇಕು. ಮತ್ತು ಇದನ್ನು ಚೆನ್ನಾಗಿ ಸ್ವಲ್ಪ 5 ನಿಮಿಷ ಸ್ಟೀಮ್ ಮಾಡ್ಕೊಳ್ಬೇಕಾಗುತ್ತೆ ಸೆಟ್ ಆಗಲಿಕ್ಕೆ. ಈ ರೀತಿ ಎಲ್ಲ ಲೇಯರ್ ತಯಾರಾಯಿತು. ಎಲ್ಲ ಗೋಡಂಬಿಯನ್ನೆಲ್ಲ ಹಾಕಿಬಿಟ್ಟಿದ್ದೇನೆ ಪ್ರತಿಯೊಂದು ಲೇಯರ್ಗೆ. ಈರುಳ್ಳಿಯನ್ನು ಕೂಡ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನಿಂದ ಇದನ್ನು ಅಲಂಕರಿಸ್ತಾ ಇದ್ದೇನೆ. ಹಾಗೆ ಮುಚ್ಚಳ ಮುಚ್ಚಿ ಅಡಿಯಲ್ಲಿ ಒಂದು ತವವನ್ನು ಇಡಬೇಕು. ದಪ್ಪ ತವ ಇದ್ದರೆ ಅದನ್ನಿಟ್ಟು 5 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕು. ಮನೆಯಲ್ಲಿ ಮೊದಲಿಗೆ ನನ್ನ ಅಮ್ಮ ಮತ್ತು ಅತ್ತೆಯವರಿಗೆ
ಇದನ್ನು ಟೇಸ್ಟ್ ಮಾಡಲಿಕ್ಕೆ ಕೊಟ್ಟೆ. ಅವರಂತೂ ತುಂಬಾ ಚೆನ್ನಾಗಿದೆ ಹೇಳಿದರು. ಹಾಗೆ ಮನೆಯಲ್ಲಿ ಪ್ರತಿಯೊಬ್ಬರು ಈ ಬಿರಿಯಾನಿಯನ್ನು ತುಂಬಾ ಇಷ್ಟಪಟ್ಟರು. ನೀವು ಕೂಡ ಈ ಬಿರಿಯಾನಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.